ಬದುಕು ಬದಲಾಯಿಸುವ ಕತೆ. ವಿದ್ಯೆ, ಬುದ್ಧಿ, ಜ್ಞಾನ ಇವೆಲ್ಲವೂ ಬದುಕನ್ನು ಬದಲಾಯಿಸಿಕೊಳ್ಳಲ? ಇಲ್ಲವೇ ಆಡಂಬರಕ್ಕೆ ಹೋಗಿ ಬದುಕೆಲ್ಲ ಕಣ್ಣೀರಲ್ಲಿ ಕೈ ತೊಳೆಯಲ? ಒಮ್ಮೆ ಯೋಚನೆ ಮಾಡಿ. ಬನ್ನಿ ಕತೆ ತಿಳಿಯೋಣ. ರತ್ನಮ್ಮ ಹಾಗೂ ನಾರಾಯಣಪ್ಪ ದಂಪತಿಗಳಿಗೆ ಇಬ್ಬರು ಹೆಣ್ಣು ಮಕ್ಕಳು, ಸ್ವಾತಿ ಮತ್ತು ಸರಳ. ಇವರದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರುವುದರಿಂದ ಮಕ್ಕಳನ್ನು ಒಳ್ಳೆ ಸ್ಕೂಲ್, ಒಳ್ಳೆ ಕಾಲೇಜುಗಳಲ್ಲಿ ಓದಿಸಬೇಕೆಂದು ತಂದೆ ತಾಯಿ ಇಬ್ಬರೂ ಕಷ್ಟಪಡುತ್ತಿದ್ದರು. ನಾರಾಯಣಪ್ಪ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ಒಂದು ಚಿಕ್ಕ ದಿನಸಿ ಅಂಗಡಿ ಇತ್ತು. ರತ್ನಮ್ಮ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸವೆಲ್ಲ ಮುಗಿಸಿ ಗಂಡ ಹಾಗೂ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿ ಅವರು ಹೊರಟ ನಂತರ ಇವರೂ ಸಹ ಬಾಕ್ಸ್ ತೆಗೆದುಕೊಂಡು ಅಂಗಡಿಗೆ ಹೋಗುತ್ತಿದ್ದಳು. ಬೆಳಗ್ಗೆಯಿಂದ ಸಂಜೆಯವರೆಗೆ ಒಬ್ಬರೇ ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದರು. ನಾರಾಯಣಪ್ಪ ಸಂಜೆ ಸ್ಕೂಲ್ನಿಂದ ಬಂದ ತಕ್ಷಣ ಫ್ರೆಶ್ ಆಗಿ ಟೀ ಮಾಡಿ ಕುಡಿದು ಅಂಗಡಿಗೆ ಹೋಗುತ್ತಿದ್ದರು. ನಾರಾಯಣಪ್ಪ ಅಂಗಡಿಗೆ ಬಂದ ತಕ್ಷಣ ರತ್ನಮ್ಮ ಮನೆಗೆ ಬಂದು ಫ್ರೆಶ್ ಆಗಿ ಮಕ್ಕಳಿಗೆ ಏನಾದರೂ ತಿನ್ನಲು ಕೊಟ್ಟು ಇವರೂ ಟೀ ಮಾಡಿ ಕುಡಿದು ಬಟ್ಟೆ ಹೊಲಿಯಲು ಮಿಷಿನ್ ಮೇಲೆ ಕುಳಿತುಕೊಳ್ಳುತ್ತಿದ್ದಳು. ರತ್ನಮ್ಮ ಮದುವೆ ಮುಂಚೆನೇ ಬಟ್ಟೆ ಹೊಲಿಯುವುದನ್ನು ಕಲಿತಿದ್ದಳು. ಈ ರೀತಿ ಖಾಲಿ ಸಮಯದಲ್ಲಿ ಬಟ್ಟೆ ಹೊಲಿದು ಅಲ್ಪ ಸ್ವಲ್ಪ ಸಂಪಾದನೆ ಮಾಡುತ್ತಿದ್ದರು. ಬಿಟೆಕ್ ಫೈನಲ್ ಇಯರ್ ಓದುತ್ತಿರುವ ಸ್ವಾತಿಗೆ MNC ಕಂಪನಿಯಲ್ಲಿ ಜಾಬ್ ಬರುತ್ತದೆ. ಸರಳ BCom ಸೆಕೆಂಡ್ ಇಯರ್ ಓದುತ್ತಿರುತ್ತಾಳೆ. ಸ್ವಾತಿ ದೊಡ್ಡ ಮಗಳಾಗಿರುವುದರಿಂದ ಬಟ್ಟೆಗಳು ಅಥವಾ ಬೇರೆ ಯಾವುದಾದರೂ ಆಗಲಿ ಹೊಸವೇ ಸಿಗುತ್ತಿತ್ತು. ಸರಳ ಅಕ್ಕನು ಬಳಸಿದ ವಸ್ತುಗಳು ಹಾಗೂ ಬಟ್ಟೆಗಳನ್ನೇ ಇವಳು ಬಳಸುತ್ತಿದ್ದಳು. ಆದರೆ ಯಾವತ್ತೂ ಬೇಸರ ಮಾಡಿಕೊಳ್ಳುತ್ತಿರಲಿಲ್ಲ. ಯಾಕೆಂದರೆ ಅವಳು ಅಪ್ಪ ಅಮ್ಮನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಳು. ಸ್ವಾತಿ ಮಾತ್ರ ಸರಳನ ನೋಡಿ, ಇವಳೊಬ್ಬಳು ಹುಚ್ಚಿ, ಈ ಜನ್ರೇಷನ್ಗೆ ಅನುಗುಣವಾಗಿ ಇರೋದಕ್ಕೆ ಬರಲ್ಲ ಅಂದುಕೊಳ್ಳುತ್ತಿದ್ದಳು. ಸ್ವಾತಿ ಮನೆ ಕೆಲಸದಲ್ಲಿ ಅಮ್ಮನಿಗೆ ಏನೂ ಸಹಾಯ ಮಾಡುತ್ತಿರಲಿಲ್ಲ. ಆವಾಗವಾಗ ಅಮ್ಮನು ಇಲ್ಲದಿದ್ದಾಗ ಅಡುಗೆ ಮಾಡುವುದಷ್ಟೇ ಅವಳ ಕೆಲಸ. ಆದರೆ ಸರಳ ಪ್ರತಿದಿನವೂ ಅಮ್ಮನಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು. ಸ್ವಾತಿಗೆ ಈ ರೀತಿ ಮನೆ ಕೆಲಸಗಳೆಲ್ಲ ಮಾಡೋದು ನಾಮೋಷಿಯಾಗಿ ಫೀಲ್ ಆಗುತ್ತಿದ್ದಳು. ಅವಳ ಓದಿಗೆ ತಕ್ಕ ಜಾಬ್ ಸಿಕ್ಕಿದ್ದರಿಂದ ಅವಳ ಕಾಲುಗಳು ಭೂಮಿ ಮೇಲೆ ನಿಲ್ಲುತ್ತಿರಲಿಲ್ಲ. 2 ವರ್ಷಗಳ ನಂತರ ಸರಳ ಇನ್ನೂ ಓದುತ್ತಿದ್ದಾಳೆ. ಸ್ವಾತಿಗೆ ಮದುವೆ ಮಾಡೋಣ ಅಂತ ಹುಡುಗನನ್ನು ಹುಡುಕುವ ಕೆಲಸದಲ್ಲಿರುತ್ತಾರೆ ನಾರಾಯಣಪ್ಪ. ಯಾವ ತಂದೆಯಾದರೂ ಆಗಲಿ ತನ್ನ ಮಗಳನ್ನು ಒಳ್ಳೆ ಗುಣಸ್ವಭಾವ, ವಿದ್ಯೆ, ಉದ್ಯೋಗ, ಒಳ್ಳೆಯ ಆಸ್ತಿಪಾಸ್ತಿಗಳನ್ನು ಹೊಂದಿರುವ ಒಳ್ಳೆಯ ಕುಟುಂಬಕ್ಕೆ ಮಾಡಬೇಕೆಂದುಕೊಳ್ಳುತ್ತಾರೆ. ಈ ರೀತಿಯಾಗಿರುವ 3 ಒಳ್ಳೆಯ ಸಂಬಂಧಗಳನ್ನು ಆಯ್ಕೆ ಮಾಡಿ ಮನೆ ತನಕ ಕರೆತಂದರು. ಮಗಳು, ಈ ಹುಡುಗ ಉದ್ದ ಜಾಸ್ತಿ, ಆ ಹುಡುಗ ಕುಳ್ಳ ಜಾಸ್ತಿ, ಅವರು ಸಿಟಿಯಲ್ಲಿಲ್ಲ, ಅವರ ಮನೆಯಲ್ಲಿ ಹೆಣ್ಮಕ್ಳು ಜಾಸ್ತಿ, ಈ ರೀತಿ ಹೆಸರುಗಳನ್ನು ಇಟ್ಟು ಬಂದ ಸಂಬಂಧಗಳನ್ನೆಲ್ಲ ರಿಜೆಕ್ಟ್ ಮಾಡುತ್ತಿದ್ದಳು. ಒಂದು ದಿನ ತಾಯಿ ರತ್ನಮ್ಮ ಕೋಪದಿಂದ, ಯಾಕೆ ಈ ರೀತಿ ಮಾಡುತ್ತಿದ್ದೀಯಾ ಅಂತ ಗಟ್ಟಿಯಾಗಿ ಕೇಳಿದಾಗ ಆಗ ಹೇಳಿದಳು, ನಾನು ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ, ಅವನನ್ನೇ ಮದುವೆ ಆಗುವುದು ಎಂದಳು. ಆಗ ರತ್ನಮ್ಮಗೆ ಏನು ಮಾಡುವುದು ಅಂತ ತಿಳಿಯದೆ ಸುಮ್ಮನೆ ಕೂತುಬಿಟ್ಟಳು. ಸ್ವಲ್ಪ ಸಮಯದ ನಂತರ ಸಮಾಧಾನ ಮಾಡಿಕೊಂಡು ಗಂಡ ನಾರಾಯಣಪ್ಪ ಬಳಿ ಬಂದು ನಡೆದ ವಿಷಯವನ್ನೆಲ್ಲ ತಿಳಿಸಿ ಗಂಡನನ್ನು ಒಪ್ಪಿಸುತ್ತಾಳೆ. ಆಗ ನಾರಾಯಣಪ್ಪ ತನ್ನ ಮಗಳನ್ನು ಕರೆದು ಹುಡುಗನ ವಿವರಗಳನ್ನು ಕೇಳುತ್ತಾನೆ. ಹೆಸರು ಕಿರಣ್, ತನ್ನ ಕೊಲೀಗ್, ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದಾರೆ ಎಂದು ಹೇಳಿದಳು. ನಾರಾಯಣಪ್ಪ ಹುಡುಗನ ಬಗ್ಗೆ ವಿಚಾರಣೆ ನಡೆಸಿದ ಮೇಲೆ ತಿಳಿಯಿತು ಅವರು ಇವರ ದೂರದ ಸಂಬಂಧಿಗಳು ಅಂತ. ಒಳ್ಳೆಯ ಹುಡುಗ, ಗೌರವದ ಮನೆತನ ಎಂದು ತಿಳಿದು ಮದುವೆಗೆ ಅಡ್ಡಿ ಏನೂ ಹೇಳಲಿಲ್ಲ ನಾರಾಯಣಪ್ಪ. ಡೈರೆಕ್ಟಾಗಿ ಮನೆಗೆ ಹೋಗಿ ಒಬ್ಬರಿನೊಬ್ಬರು ಇಷ್ಟಪಟ್ಟಿದ್ದಾರೆ ಅಂತ ಹೇಳುವುದಕ್ಕಿಂತ ಮಧ್ಯವರ್ತಿಗಳ ಮೂಲಕ ಹೆಣ್ಣು ನೋಡಲು ಬರಕ್ಕೆ ಹೇಳುತ್ತಾರೆ. ರತ್ನಮ್ಮ ಹಾಗೂ ನಾರಾಯಣಪ್ಪ ಫೋನುಗಳ ಮುಖಾಂತರ ಹುಡುಗ ಹುಡುಗಿಯರ ಫೋಟೋ ಕಳಿಸಿಕೊಳ್ಳುತ್ತಾರೆ. ಮನೆಯವರು ಬರುತ್ತಾರೆ. ಅದು ಅವಳು ಇಷ್ಟಪಟ್ಟ ಹುಡುಗನೇ ಎಂದು ತಿಳಿದು ತುಂಬ ಸಂತೋಷ ಪಡುತ್ತಾಳೆ. ರತ್ನಮ್ಮ ಸರಳಾಗೆ ಅಕ್ಕನಿಗೆ ಫೋನ್ ಮಾಡಿ ಬೇಗ ಬರಲು ಹೇಳು ಎನ್ನುತ್ತಾಳೆ. ಅಕ್ಕನಿಗೆ ಫೋನ್ ಮಾಡಿ, ಅಕ್ಕ ಇವತ್ತೇ ನಿನ್ನನ್ನು ನೋಡಲು ಬರ್ತಾ ಇದ್ದಾರೆ, ಬೇಗ ಬಾ ಆಫೀಸ್ನಿಂದ ಎಂದು ಹೇಳಿದ ತಂಗಿಯ ಮಾತುಗಳನ್ನು ಕೇಳಿ ಸಂತೋಷದಲ್ಲಿ ಮುಳುಗಿ ತೇಳುತ್ತಾಳೆ ಸ್ವಾತಿ. ಅದಕ್ಕೆ ಇರಬೇಕು ಇವತ್ತು ಕಿರಣ್ ಆಫೀಸ್ಗೆ ಬಂದಿಲ್ಲ, ನೋಡು ನನ್ನ ಹತ್ರ ಒಂದು ಮಾತು ಹೇಳಿಲ್ಲ ಅಂದುಕೊಳ್ಳುತ್ತಾಳೆ. ಆಫೀಸ್ಗೆ ಲೀವ್ ಹಾಕಿ ಮನೆಗೆ ಬಂದಳು. ಬರೋ ಹುಡುಗ ಹೊಸಬರೇನೂ ಅಲ್ಲ, ಅದರಿಂದ ಅಷ್ಟೊಂದು ಭಯವಿಲ್ಲ. ಅವರ ಮನೆಯವರಿಗೆ ಇಷ್ಟ ಆಗಬೇಕು ಅಂತ ಮಹಾಲಕ್ಷ್ಮಿ ಥರ ರೆಡಿಯಾದ್ಲು.
ಸ್ವಾತಿ ಕಿರಣ್ ಮನೆಯವರಿಗೆ ಇಷ್ಟವಾದಳು. ಅವರಿಗೆ ಇವರ ಪ್ರೀತಿ ವಿಚಾರ ಗೊತ್ತಿಲ್ಲವಾದ್ದರಿಂದ ಕಿರಣ್ ಅಭಿಪ್ರಾಯವನ್ನೂ ಕೇಳಿದರು. ಅದಕ್ಕೆ ಕಿರಣ್ ನನಗೂ ಒಪ್ಪಿಗೆ ಅಂತ ತಿಳಿಸಿದನು. ಎರಡೂ ಕುಟುಂಬಗಳಿಗೂ ಇಷ್ಟವಾಗಿರುವುದರಿಂದ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿದರು. ನಾರಾಯಣಪ್ಪ ಎಂಗೇಜ್ಮೆಂಟ್ನ ತನಗೆ ಇರೋದ್ರಲ್ಲಿ ಚೆನ್ನಾಗಿ ನಡೆಸಿಕೊಟ್ಟ. ಎಂಗೇಜ್ಮೆಂಟ್ ಆದ ನಂತರವೇ ಸ್ವಾತಿ ಕಿರಣ್ ಜೊತೆ ಸಿನಿಮಾ, ಶಿಕಾರು, ಶಾಪಿಂಗ್ ಅಂತ ಬೈಕಿನಲ್ಲಿ ಸುತ್ತಾಡುತ್ತಿದ್ದಳು. ಈ ಜನ್ರೇಷನಲ್ಲಿ ಇವೆಲ್ಲ ಕಾಮನ್ನೇ. ಆದರೂ ನಾವು ಮಧ್ಯತರಗತಿಯ ಕುಟುಂಬದವರಲ್ಲಮ್ಮ. ಆದ್ದರಿಂದ ಪ್ರತಿಯೊಂದು ಹೆಜ್ಜೆನೂ ನೋಡಿಕೊಂಡು ಆಗಬೇಕು. ಹೇಗೋ ನೀನು ಇಷ್ಟಪಟ್ಟಿದ್ದ ಹುಡುಗನ ಜೊತೆನೇ ಮದುವೆ ಮಾಡುತ್ತಿದ್ದೀರಲ್ಲ, ನೀನು ಈ ರೀತಿ ಎಲ್ಲ ಸುತ್ತಾಡಬಾರ್ದು. ನೋಡುವ ಜನರು ತಪ್ಪಾಗಿ ತಿಳಿದುಕೊಳ್ತಾರೆ ಅಂತ ಹೇಳುತ್ತಾಳೆ ರತ್ನಮ್ಮ. ಸರಿ ಬಿಡಮ್ಮ ಅಂತ ಹೇಳಿ ಇವರಂತೂ ನಾನು ಯಾರ ಜೊತೆ ಹೋಗ್ತಿದ್ದೀನಿ, ಭಾವಿ ಗಂಡ ಜೊತೆನೇ ತಾನೆ. ಅದರಲ್ಲೂ ನಮ್ಮಿಬ್ಬರಿಗೆ ಎಂಗೇಜ್ಮೆಂಟ್ ಆಗಿದೆ. ಇವರ ಟೂ ಮಚ್ ಅಲ್ದಿದ್ರೆ ನನ್ನ ಎಂಜಾಯ್ಮೆಂಟ್ಗೆ ಅಡ್ಡಿ ಬರುತ್ತಿದ್ದಾರೆ ಎಂದುಕೊಂಡಳು ಮನಸ್ಸಿನಲ್ಲಿ. ಸ್ವಾತಿ ಹಾಗೂ ಕಿರಣ್ ತಂದೆ ತಾಯಿಗಳು ಮದುವೆಗೆ ಒಳ್ಳೆಯ ಮುಹೂರ್ತವನ್ನು ನೋಡಲು 500 ಕಳಿಸಿದರು. ಲಗ್ನ ಪತ್ರಿಕೆ ಬರೆಸುವುದಕ್ಕೆ ಒಳ್ಳೆಯ ಮುಹೂರ್ತ ಹತ್ತಿರದಲ್ಲೇ ಇರುವುದರಿಂದ ಅದನ್ನೇ ಫಿಕ್ಸ್ ಮಾಡಿದರು. ಮದುವೆಗೆ ಇನ್ನು 15 ದಿನ ಮಾತ್ರ ಇರುವುದರಿಂದ ಬೇಗ ಶಾಪಿಂಗ್ ಮುಗಿಸಿ ಮದುವೆಗೆ ತಯಾರಾದರು. ಮದುವೆ ಹೆಣ್ಣಿನ ಕಡೆಯವರದಾಗಿತ್ತು. ನಾರಾಯಣಪ್ಪ ಮಗಳ ಮದುವೆಯನ್ನು ಮನೆ ಮುಂದೆ ಮಾಡಬೇಕೆಂದುಕೊಂಡರು. ಆದರೆ ಸ್ವಾತಿಗೆ ಮನೆಯ ಮುಂದೆ ಮದುವೆ ಚೀಪಾಗಿ ಫೀಲ್ ಆದಳು. ಅಪ್ಪನನ್ನು ಪೀಡಿಸಿ ಫಂಕ್ಷನ್ ಹಾಲ್ ಬುಕ್ ಮಾಡಿಸಿದಳು. ಸರಳ ಅಕ್ಕ ಹತ್ತಿರ ಬಂದು, ಅಕ್ಕ ನೀನು ಹ್ಯಾಪಿಯಾಗಿದೆಯಾ? ಅದೇ ಸಾಕು ನಮಗೆ. ಆದರೂ ನಮ್ಮ ಪರಿಸ್ಥಿತಿಯನ್ನು ಸ್ವಲ್ಪ ಯೋಚನೆ ಮಾಡು. ಈಗಲೇ ನಿನಗೆ ಇಷ್ಟವಾಗುವ ಒಡವೆಗಳು, ಸೀರೆಗಳು ಅಂತ ನಮ್ಮ ಅಂತಸ್ತಿಗೆ ಮೀರಿ ಖರ್ಚು ಮಾಡಿಸಿದ್ದೀಯಾ. ಮತ್ತೆ ಈಗ ಫಂಕ್ಷನ್ ಹಾಲ್ ಅಂತ ಇದೆಯಾ. ಬಾವನವರು ಮದುವೆ ನಿಮ್ಮಿಷ್ಟ ಅಂತ ಹೇಳಿದ್ದಾರಲ್ಲ. ನಮ್ಮ ಪರಿಸ್ಥಿತಿ ನಿನಗೆ ತಿಳಿಯದಿರುವುದಲ್ಲ. ಎಲ್ಲ ತಿಳಿದು ನೀನು ಈ ರೀತಿ ಬಿಹೇವ್ ಮಾಡುವುದು ನನಗೇನು ಇಷ್ಟವಾಗುತ್ತಿಲ್ಲ ಅಕ್ಕ ಎಂದಳು. ಹೌದು ತಂಗಿ, ನೀನು ಬಹಳ ಚೆನ್ನಾಗಿ ಹೇಳ್ದೆ. ಅಪ್ಪ ಅಮ್ಮನನ್ನು ನೀನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯ. ನಿನ್ನ ಮದುವೆ ಆದರೂ ಆಡಂಬರಕ್ಕೆ ಹೋಗ್ದಿರ ನೋಡ್ಕೊ ಅಂತ ಹೀಯಾಳಿಸುವ ರೀತಿ ಮಾತನಾಡಿದಳು. ಮದುವೆ ಘನವಾಗಿ ನಡೆದು ಮಗಳನ್ನ ಅತ್ತೆ ಮನೆಗೆ ಕಳಿಸಿಕೊಟ್ಟರು ರತ್ನಮ್ಮ ಹಾಗೂ ನಾರಾಯಣಪ್ಪ. ಸ್ವಾತಿ ಅತ್ತೆಯ ಮನೆಯಲ್ಲಿ ಎಷ್ಟೋ ಸಂತೋಷದಿಂದ ಹೆಜ್ಜೆ ಇಟ್ಟಳು. ಹೊಸ ಸೊಸೆ ಅಂತ ಅತ್ತೆಯು ಏನೂ ಕೆಲಸ ಹೇಳಲಾರಳು. 1 ತಿಂಗಳು ಕಳೆಯುತ್ತಿದ್ದರೂ ಒಂದು ಕೆಲಸವೂ ಮುಟ್ಟಿರಲಿಲ್ಲ ಸ್ವಾತಿ. ತವರು ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿಯೇ ಇದ್ದರು, ಒಂದು ಖರ್ಚು ವಿಷಯದಲ್ಲಿ ಬಿಟ್ಟು. ರತ್ನಮ್ಮ ಮಗಳಿಗೆ ಫೋನ್ ಮಾಡಿದ ಪ್ರತಿ ಸಾರಿ ಇಲ್ಲಿ ಚೆನ್ನಾಗಿಯೇ ಇದೆ ಎನ್ನುತ್ತಿದ್ದಳು ಸ್ವಾತಿ. ಬೆಳಗ್ಗೆ 8 ಗಂಟೆಗೆ ಎದ್ದೇಳುವುದು, ಫ್ರೆಶ್ ಆಗಿ ರೆಡಿ ಆಗಿರೋ ತಿಂಡಿ ತಿಂದು ಆಫೀಸ್ಗೆ ಹೋಗುವುದು, ಸಂಜೆ ಆಫೀಸ್ನಿಂದ ಬಂದ ನಂತರ ರೆಸ್ಟ್ ತೆಗೆದುಕೊಳ್ಳುವುದು. ಇಷ್ಟೇ ಸ್ವಾತಿಯ ಕೆಲಸ. ಹೀಗೆ 6 ತಿಂಗಳು ಕಳೆದು ಹೋಯಿತು. ಸ್ವಾತಿಯ ಅತ್ತೆಯ ಮನೆಯವರು ತವರು ಮನೆಯವರಿಗೆ ನಿಮ್ಮ ಮಗಳು ಈ ರೀತಿ ಮಾಡುತ್ತಿದ್ದಾಳೆ ಅಂತ ಏನೂ ಹೇಳಲಿಲ್ಲ. ಆದ್ದರಿಂದ ಅವರಿಗೂ ಏನೂ ಗೊತ್ತಿರಲಿಲ್ಲ. ಹೊಸ ಜೋಡಿ, ಇವರಿಗೆ ಅಲ್ಲಿ ಇಲ್ಲಿ ಜಾಲಿಯಾಗಿ ಸುತ್ತಾಡಬೇಕು, ಗಂಡ ಹೆಂಡತಿ ಸಂತೋಷವಾಗಿ ಸಮಯ ಕಳೀಬೇಕು ಅಂತ ಇರುತ್ತೆ ಅಂತ ಕಿರಣ್ ತಾಯಿ ಯೋಚಿಸಿ, ನೀವು ನಿಮ್ಮ ಆಫೀಸ್ಗೆ ಹತ್ತಿರದಲ್ಲೇ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಅಲ್ಲೇ ಇರಿ ಅಂತ ಮಗ ಕಿರಣ್ಗೆ ಹೇಳುತ್ತಾಳೆ. ಸ್ವಾತಿ ಕೂಡ ಅಲ್ಲೇ ಇದ್ದಿದ್ದರಿಂದ ಅತ್ತೆ ಹೇಳಿದ್ದು ಕೇಳಿ, ಅಮ್ಮಯ್ಯ, ಈ ಸಂತೆಯಿಂದ ಹೊರಗಡೆ ಬೀಳುವ ಅವಕಾಶ ಈಗ ಸಿಕ್ಕಿದೆ ಅಂದುಕೊಂಡು, ಹೌದು ಅತ್ತೆ, ನಾನು ಕೂಡ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕು ಅಂದುಕೊಂಡಿದ್ದೆ ಎಂದಳು ಸ್ವಾತಿ. ಹಾಗಾದರೆ ನಿಮ್ಮ ಮಾವನವರ ನಿರ್ಧಾರವೂ ಇದೆ. ನೀವು ಆಫೀಸ್ಗೆ ಹತ್ತಿರದಲ್ಲೇ ಮನೆ ಮಾಡಿಕೊಂಡು ಇರುವುದರಿಂದ ನಮಗೇನು ಸಮಸ್ಯೆ ಇಲ್ಲಮ್ಮ ಎಂದರು ಅತ್ತೆ. ಇದಾದ 2 ದಿನಕ್ಕೆ ಮನೆ ನೋಡಿದ್ದು, ಶಿಫ್ಟ್ ಮಾಡಿದ್ದು ಎಲ್ಲವೂ ಮುಗಿದೋಯಿತು. ಯಾವಾಗಲೂ ಥರ 8 ಗಂಟೆಗೆ ಏಳುವುದು, ಲೇಸಿಯಾಗಿರುವುದು ಕಿರಣ್ಗೆ ಒಂದು ಚೂರು ಇಷ್ಟವಾಗುತ್ತಿರಲಿಲ್ಲ. ಸ್ವಾತಿಗೆ ಹೇಳಿ ನೋಡಿದ, ಅವಳು ತಲೆಗೆ ಹಾಕಿಕೊಳ್ಳಲಿಲ್ಲ. ಅವರು ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳವಾಡಿಕೊಳ್ಳುತ್ತಿದ್ದರು. ಸ್ವಾತಿ ಒಂದು ದಿನ ಅಡಿಗೆ ಮಾಡಿದರೆ ಮತ್ತೊಂದು ದಿನ ಆನ್ಲೈನಲ್ಲಿ ಆರ್ಡರ್ ಮಾಡುತ್ತಿದ್ದಳು. ಕಿರಣ್ ಆನ್ಲೈನಲ್ಲಿ ಯಾಕೆ, ಮನೆಯಲ್ಲಿಯೇ ಮಾಡಿಕೊಳ್ಳಬಹುದಲ್ಲ ಎಂದು ಕೇಳಿದರೆ ಸ್ವಾತಿ ನನ್ನಿಷ್ಟ ಅಂತ ಮುಂದುಕೊಂಡೋಗಿ ಕೂರುತ್ತಿದ್ದಳು. ಮನೆ ಎಷ್ಟೇ ಗಲೀಜಾಗಿದ್ದರೂ ಕ್ಲೀನ್ ಮಾಡುತ್ತಿರಲಿಲ್ಲ. ಒಂದು ದಿನ ಕಿರಣ್ ಸ್ವಾತಿಗೆ, ಮನೆ ನೋಡಿ ಹೇಗಿದೆ, ಎಷ್ಟೇ ಗಲೀಜಾಗಿದೆ, ಈಗಿನ ಮನೆನ ಇಟ್ಕೊಳ್ಳೋದು ಅಂತ ಕೇಳಿದನು. ಅದಕ್ಕೆ ಸ್ವಾತಿ ಕೋಪದಿಂದ ಕೂಗಾಡುತ್ತಾಳೆ, ನಾವು ಪ್ರೀತಿಸಿ ಮದುವೆ ಆಗಿದ್ದೀವಿ ಅನ್ನೋದು ಅಷ್ಟೇ,
ಒಂದು ದಿನ ಆದರೂ ಪ್ರೀತಿಯಿಂದ ನಡೆದುಕೊಂಡಿದ್ದೀರಾ? ಅದು ಯಾಕೆ, ಇದು ಯಾಕೆ, ಬೇಗ ಎದ್ದೇಳು ಅಂತ ನನ್ನ ಕಂಟ್ರೋಲ್ ಮಾಡೋಕ್ಕೆ ನೋಡ್ತಿದ್ದೀರಾ ಎಂದಳು. ಅದಕ್ಕೆ ಕಿರಣ್, ಪ್ರೀತಿ ಅನ್ನೋದು ಎರಡು ಮನಸ್ಸುಗಳಿಗೆ ಸಂಬಂಧಪಟ್ಟಿದ್ದು. ನೀನು ಏನೇ ಮಾಡಿದರೂ ಪ್ರೀತಿಯಿಂದ ಹೇಗೆ ಇರುವುದು? ಒಬ್ಬ ಗೃಹಿಣಿಗೆ ಇರಬೇಕಾದ ಲಕ್ಷಣಗಳು ಒಂದಾದರೂ ಇದೆಯಾ ನಿನಗೆ ಎಂದು ಕೋಪದಿಂದ ಕೇಳಿದನು. ನಿನಗೂ ಯಾವ ದೊಡ್ಡ ವ್ಯತ್ಯಾಸವೂ ಇಲ್ಲ. ನಾನೇ ನಿನ್ನನ್ನು ಎಲ್ಲ ಕೆಲಸ ನೀನೇ ಮಾಡು ಅಂತ ಹೇಳುತ್ತಿಲ್ವಲ್ಲ. ಇಬ್ಬರದು ಒಂದೇ ಆಫೀಸ್, ಒಂದೇ ಕೆಲಸ, ಜೊತೆಯಲ್ಲೇ ಹೋಗ್ತೀವಿ, ಜೊತೆಯಲ್ಲೇ ಬರ್ತೀವಿ. ಅಡುಗೆ ಕೆಲಸದಲ್ಲಿ ನಾನು ಹೆಲ್ಪ್ ಮಾಡ್ತೀನಿ ಅಷ್ಟೇ ಅನ್ನದೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವುದು, ತೆಗೆಯುವುದು, ಐರನ್ ಮಾಡುವ ಕೆಲಸಗಳನ್ನೂ ಮಾಡುತ್ತೀನಿ. ಮನೆಯಲ್ಲಿ ಕಸ ಗುಡಿಸುವುದು, ಪಾತ್ರೆ ತೊಳೆಯೋದು ಕೂಡ ನಿನಗೆ ಕಷ್ಟವಾಗ್ತಿದೆಯಾ ಅಂತ ಕೋಪದಿಂದ ಗಟ್ಟಿಯಾಗಿ ಹೇಳುತ್ತಾನೆ. ಸ್ವಾತಿ ಕಿರಣ್ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದೆ ನನ್ನ ಮೇಲೆ ಕಿರ್ಚಾಡುತ್ತಿದ್ದಾನೆ ಅಂತ ತವರು ಮನೆಗೆ ಹೊರಟೋಗುತ್ತಾಳೆ. ಕಿರಣ್ 1 ವಾರದವರೆಗೂ ಸ್ವಾತಿ ಬರಬಹುದು ಎಂದು ಕಾದು, ತದನಂತರ ಕಿರಣ್ ಮನೆ ಖಾಲಿ ಮಾಡಿಕೊಂಡು ತನ್ನ ತವರು ಮನೆಗೆ ಹೊರಟೋಗುತ್ತಾನೆ. ರತ್ನಮ್ಮ ಮಗಳಿಗೆ ಬೈದು ಬುದ್ಧಿ ಮಾತುಗಳನ್ನು ಹೇಳಿ ಅತ್ತೆ ಮನೆಗೆ ಕಳಿಸಿದಳು. ಕಿರಣ್ಗೆ ಒಂದು ಕಾಲದಲ್ಲಿ ಸ್ವಾತಿ ಮೇಲೆ ಇದ್ದ ಪ್ರೀತಿ ಈಗ ದ್ವೇಷವಾಗಿ ಮಾರತೊಡಗಿತು. ಸ್ವಾತಿ ಬಂಧುಗಳ ಮುಂದೆಯೂ ಸಹ ಕಿರಣ್ಗೆ ಬೆಲೆ ಕೊಡದೆ ಮಾತನಾಡುವುದು ಕಿರಣ್ಗೆ ಒಂದು ಚೂರು ಇಷ್ಟವಾಗುತ್ತಿರಲಿಲ್ಲ. ಮದುವೆಗೆ ಮುನ್ನ ಇರುವ ಪ್ರೀತಿ ನಂತರ ಇವರ ಮಧ್ಯ 1 ವರ್ಷವೂ ಇರಲಿಲ್ಲ. ಇವರು ಯಾವಾಗಲೂ ಜಗಳ ಆಡಿಕೊಂಡು ಉತ್ತರ ದಕ್ಷಿಣ ಥರ ಇರುತ್ತಿದ್ರು. ಮದುವೆಯಾಗಿ 4 ವರ್ಷಗಳಾದರೂ ಇದೇ ಪರಿಸ್ಥಿತಿ. ತಪ್ಪು ತನ್ನ ಮಗಳದೇ ಆದರೂ ಏನೂ ಮಾಡಲಾಗದ ಪರಿಸ್ಥಿತಿ ರತ್ನಮ್ಮ ಮತ್ತು ನಾರಾಯಣಪ್ಪನವರದು. ಸ್ವಾತಿ ನನಗೆ ಗೊತ್ತಿರುವುದೇ ಸರಿ, ನಾನು ಹೇಳುವುದೇ ವೇದವಾಕ್ಯ ಅನ್ನುವ ರೀತಿ. ಅಳಿಯ ಕಿರಣ್ಗೆ ತುಂಬ ಸರಿ ಸ್ವಾತಿಳ ಪರವಾಗಿ ಕ್ಷಮಾಪಣೆ ಕೇಳಿದರು ನಾರಾಯಣಪ್ಪ ಹಾಗೂ ರತ್ನಮ್ಮ. ಕಿರಣ್ ಎಷ್ಟೋ ಸಾರಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ನೋಡಿದರೂ ಸ್ವಾತಿ ಅಡ್ಜಸ್ಟ್ ಆಗುತ್ತಿರಲಿಲ್ಲ. ಇದರಿಂದ ಬೇಸತ್ತ ಕಿರಣ್ ಕುಡಿಯುವ ಚಟ ಕಲಿತನು. ನಾರಾಯಣಪ್ಪನವರ ಆರೋಗ್ಯ ಸರಿ ಇಲ್ಲದ ಕಾರಣ ಚಿಕ್ಕ ಮಗಳಿಗೂ ಮದುವೆ ಮಾಡಿಬಿಡಬೇಕೆಂದು ತೀರ್ಮಾನಿಸಿದರು. ವರದಕ್ಷಿಣೆ ಕೊಡೋ ಪರಿಸ್ಥಿತಿ ಅಷ್ಟೊಂದು ಇಲ್ಲವಾದ್ದರಿಂದ ಅವರ ಅಂತಸ್ತಿಗೆ ತಕ್ಕಂತೆ ಹುಡುಗನನ್ನು ನೋಡಿ ಮದುವೆ ಮಾಡಿದರು. ಸರಳಾಗೆ ಅಪ್ಪ ಅಮ್ಮನ ಪರಿಸ್ಥಿತಿ ಗೊತ್ತಿತ್ತು. ಆದ್ದರಿಂದ ಹುಡುಗ ಒಳ್ಳೆಯವನಾದರೆ ಸಾಕು ಅಂತ ಅಂದುಕೊಂಡು ಇಷ್ಟದಿಂದಲೇ ಮದುವೆಯಾದಳು. ಸರಳಾಳ ಗಂಡನ ಹೆಸರು ದೀಪಕ್. ಅಪ್ಪ ಅಮ್ಮನ ಜೊತೆ ಹಳ್ಳಿಯಲ್ಲೇ ಸೆಟಲ್ ಆಗಿದ್ದ. ಸರಳ ಸಿಟಿಯಲ್ಲಿ ಬೆಳೆದುದರಿಂದ ಹಳ್ಳಿಯ ಆಚಾರ ವಿಚಾರ ಕೆಲಸ ಕಾರ್ಯಗಳೇನೋ ಅಷ್ಟೊಂದು ಗೊತ್ತಿರಲಿಲ್ಲ. ಸರಳ ಹೆಸರಿಗೆ ತಕ್ಕಂತೆ ಸರಳವಾಗಿಯೇ ಇರುತ್ತಿದ್ದಳು. ಆಡಂಬರಕ್ಕೆ ಹೋಗುತ್ತಿರಲಿಲ್ಲ. ಅದಕ್ಕೆ ಮದುವೆಯಾಗಿ 10 ದಿನಗಳ ಒಳಗೆ ಎಲ್ಲ ಕಲಿತು ಕೆಲಸಗಳನ್ನು ಮಾಡಲು ಶುರು ಮಾಡಿದಳು. ಬೆಳಗ್ಗೆ 5:30ಕ್ಕೆ ಎದ್ದು ಮನೆ ಮುಂದೆ ಸಗಣಿಯಲ್ಲಿ ಸಾರಿಸಿ, ರಂಗೋಲಿ ಬಿಡಿಸಿ, ತಲೆ ಸ್ನಾನ ಮಾಡಿ, ಪೂಜೆ ಮುಗಿಸಿ ನಂತರ ಅಡುಗೆ ಕೆಲಸ ಶುರು ಮಾಡುತ್ತಿದ್ದಳು. ಅದು ಹಳ್ಳಿ ಆಗಿದ್ದರಿಂದ ಸರಳ ಜಾಬ್ ಮಾಡಲು ಅವಕಾಶವಿರಲಿಲ್ಲ. ದೀಪಕ್ನೂ ಸಹ ಜಾಬ್ ಮಾಡುವುದು ಬೇಡ ಅಂದ ಕಾರಣ ಮನೆಯಲ್ಲಿಯೇ ಇದ್ದು ಕೆಲಸಗಳನ್ನು ಮಾಡಿಕೊಂಡು ಸಾಯಂಕಾಲ ಮಕ್ಕಳಿಗೆ ಟ್ಯೂಷನ್ ಮಾಡುತ್ತಿದ್ದಳು. ಈ ರೀತಿಯಾಗಿ ಹಳ್ಳಿಗೆ ಹೊಂದಿಕೊಂಡು ಸಂತೋಷದಿಂದ ಜೀವನ ನಡೆಸುತ್ತಿದ್ದಳು. ಒಂದು ದಿನ ಸ್ವಾತಿ ತಂಗಿ ಸರಳಾಳ ಮನೆಗೆ ಬರುತ್ತಾಳೆ. ಸ್ವಾತಿ ಅಕ್ಕನನ್ನು ನೋಡಿ ತುಂಬ ಸಂತೋಷ ಪಡುತ್ತಾಳೆ. ಸ್ವಲ್ಪ ಸಮಯದ ನಂತರ ಸರಳ ಅಕ್ಕನನ್ನು ಕರೆದುಕೊಂಡು ತನ್ನ ರೂಮಿಗೆ ಹೋಗುತ್ತಾಳೆ. ಇಬ್ಬರೂ ಕುಳಿತು ಸಂತೋಷದಿಂದ ಮಾತನಾಡಿಕೊಳ್ಳುತ್ತಿರುತ್ತಾರೆ. ಆಗ ಸ್ವಾತಿ ಸರಳಾಗಿ ಕೇಳುತ್ತಾಳೆ, ನೀನಿಲ್ಲಿ ಹೇಗಿರುತ್ತಿದ್ದೀಯೇ? ಈ ಸಣ್ಣ ಹಳ್ಳಿಯಲ್ಲಿ? ಇಲ್ಲಿ ನಮಗೆ ಬೇಕಾಗಿರುವುದು ಏನೂ ಸಿಗುವುದಿಲ್ಲ. ಮನೆ ಕೆಲಸವೆಲ್ಲ ನೀನೇ ಮಾಡುತ್ತಿದ್ದೀಯಾ? ನೀನು ಇಷ್ಟೆಲ್ಲ ಓದಿ ಈ ರೀತಿ ಆಗುತ್ತೀಯಾ ಅಂತ ನಾನು ಅಂದುಕೊಂಡಿರಲಿಲ್ಲ ಎಂದಳು. ಆಗ ಸರಳ, ಅಕ್ಕ, ಓದು ಅನ್ನುವುದು ನಮಗೆ ಬುದ್ಧಿ ಮತ್ತು ತಿಳುವಳಿಕೆಗೆ ಅಲ್ಲವೇ? ನಾನು ಅದನ್ನೇ ಮಾಡುತ್ತಿದ್ದೀನಿ. ಸಂದರ್ಭಕ್ಕೆ ಅನುಗುಣವಾಗಿ ಹೊಂದಿಕೊಂಡು ಹೋಗ್ತಿದ್ದೀನಿ ಎಂದಳು. ಅಕ್ಕ, ಈ ಹಳ್ಳಿಯಲ್ಲಿ ವಾರಕ್ಕೊಮ್ಮೆ ಸಂತೆ ನಡೆಯುತ್ತೆ. ಅಲ್ಲಿ ನಾವು ವಾರಕ್ಕೆ ಆಗುವಷ್ಟು ಸೊಪ್ಪು ತರಕಾರಿಗಳನ್ನು ತಂದುಕೊಳ್ಳುತ್ತೇವೆ. ಸರಕುಗಳನ್ನು ಪಕ್ಕದಲ್ಲಿಯೇ ದಿನಸಿ ಅಂಗಡಿ ಇದೆ, ಅಲ್ಲೇ ತೆಗೆದುಕೊಳ್ತೇವೆ. ಇನ್ನು ಶಾಪಿಂಗ್ ಅಂತೀಯಾ? ತಿಂಗಳಿಗೊಮ್ಮೆ ನಾನು ದೀಪಕ್ ಬೈಕ್ನಲ್ಲಿ ಸಿಟಿಗೆ ಹೋಗುತ್ತೇವೆ. ಬೇಕಾಗಿರುವುದು ತೆಗೆದುಕೊಂಡು ಜಾಲಿಯಾಗಿ ಸುತ್ತಾಡಿಕೊಂಡು ಬರ್ತೇವೆ ಎಂದಳು. ದೀಪಕ್ ಮನೆ ಕೆಲಸಗಳಲ್ಲಿ ನಿನಗೆ ಹೆಲ್ಪ್ ಮಾಡ್ತಾರಾ ಎಂದು ಕೇಳಿದಳು ಸ್ವಾತಿ. ಅವ್ರು ಹೆಲ್ಪ್ ಮಾಡ್ತೀನಿ ಅಂತಾರೆ, ನಾನೇ ಬೇಡ ಅಂತೀನಿ. ಗಂಡ ಮನೆ ಕೆಲಸಗಳಲ್ಲಿ ಹೆಲ್ಪ್ ಮಾಡ್ಬೋದು, ತಪ್ಪೇನಿಲ್ಲ.
ಆದರೆ ನನಗೆ ಇಷ್ಟ ಆಗುವುದಿಲ್ಲ. ನಾನು ನನ್ನ ಗಂಡನನ್ನು ರಾಜ ಎಂದು ಭಾವಿಸಿ ನಾನು ರಾಣಿಯಾಗಿ ಬದುಕಬೇಕೆಂದುಕೊಂಡಿದ್ದೇನೆ. ಅವರನ್ನು ಆಳಾಗಿ ನೋಡಿ ನಾನು ಆಳನ ಹೆಂಡತಿಯಾಗಿ ಬದುಕಬೇಕು ಎಂದುಕೊಳ್ತಿಲ್ಲ ಎಂದಳು. ತಂಗಿಯ ಮಾತುಗಳನ್ನು ಕೇಳಿದ ಸ್ವಾತಿಗೆ ಸರಳ ಹೇಳಿದ್ದು ಕರೆಕ್ಟ್ ಅಲ್ವಾ ಎನಿಸಿತು. ಆದರೂ ಸರಳ, ನಿನಗೆ ಇಲ್ಲೇ ಇರಬೇಕು ಅಂತ ಇದೆಯಾ ಅಥವಾ ಸಿಟಿಯಲ್ಲ ಎಂದಳು ಸ್ವಾತಿ. ಸರಳ, ನನಗೂ ದೀಪಕ್ಗೂ ಸಿಟಿಗೆ ಶಿಫ್ಟ್ ಆಗಬೇಕು ಅಂತ ಆಸೆ ಇತ್ತು. ಅತ್ತೆ ಮಾವನೂ ಹೇಳಿದರು, ನೀವು ಸಿಟಿಗೆ ಬೇಕಾದರೆ ಶಿಫ್ಟ್ ಆಗ್ಬೋದು ಅಂತ. ಆದರೆ ಅತ್ತೆ ಮಾವನ ಆರೋಗ್ಯ ಅಷ್ಟರ ಮಟ್ಟಿಗೆ ಇದೆ. ಅವರನ್ನು ಬಿಟ್ಟು ಹೋಗುವುದು ಹೇಗೆ? ಅದು ಅಲ್ಲದೆ ಇಲ್ಲಿ ಏನು ಕಡಿಮೆ ಆಗಿದೆ? ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ಇದೆ. ಅದರಿಂದ ಸದ್ಯಕ್ಕೆ ಇಲ್ಲಿ ಅಂತ ಏನೇನೋ ಹೇಳುತ್ತಿದ್ದಳು. ಸ್ವಾತಿಗೆ ಸರಳಳ ಮಾತುಗಳು ಎಷ್ಟೋ ಸಂದರ್ಭಗಳನ್ನು ನೆನಪು ಮಾಡುತ್ತಿರುತ್ತದೆ. ನನಗಿಂತ ಚಿಕ್ಕವಳಾಗಿದ್ದು ನನ್ನ ತಂಗಿ ಎಷ್ಟೊಂದು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ. ಆದರೆ ನಾನು ಅರ್ಥ ಮಾಡಿಕೊಳ್ಳದೆ ಕಿರಣ್ಣನ್ನು ಆಳಾಗಿ ನೋಡಿ ನಾನು ಆಳನ ಹೆಂಡತಿಯಾಗಿಯೇ ಬದುಕುತ್ತಿದ್ದೇನೆ. ನಾವು ಸಂತೋಷವಾಗಿರಬೇಕೆಂದು ಯೋಚಿಸಿ ಅತ್ತೆ ನೀವು ಅಲ್ಲೇ ಮನೆ ಮಾಡಿಕೊಂಡು ಇರಿ ಅಂತ ಹೇಳಿದರು. ಕಿರಣ್ ನನಗೆ ಎಲ್ಲ ಕೆಲಸಗಳಲ್ಲಿಯೂ ಹೆಲ್ಪ್ ಮಾಡುತ್ತಿದ್ದ. ನಾನು ಊಟ ಮಾಡದೆ ಮುನಿಸಿಕೊಂಡರೆ ಕಿರಣ್ ಪ್ರೀತಿಯಿಂದ ತಿನ್ನಿಸುತ್ತಿದ್ದ. ಹೀಗೆ ಒಂದೊಂದು ವಿಷಯವನ್ನು ನೆನಪಿಸಿಕೊಂಡು ನಾನು ಎಷ್ಟು ಮೂರ್ಖಳಾಗಿ ನಡೆದುಕೊಂಡೆನು ಅಂತ ಸ್ವಾತಿಗೆ ಅರ್ಥವಾಗುತ್ತದೆ. ನನ್ನಿಂದಲೇ ಅಲ್ಲವೇ ಕಿರಣ್ ಕುಡಿಯುವ ಚಟ ಕಲ್ತಿದ್ದು? ಸ್ವಾತಿಯ ಮನಸ್ಸು ತುಂಬ ಕಿರಣ್ನ ಆಲೋಚನೆಗಳೇ ಬರುತ್ತಿದ್ದವು. ಸರಳ, ನಾನಿನ್ನ ಹೊರಡುತ್ತೇನೆ ಅಂತ ಹೇಳಿ ಹೊರಟು ಹೋದಳು. ಸರಳ ಮನಸ್ಸಿನಲ್ಲಿ ಈಗಲಾದರೂ ಅಕ್ಕ ಬದಲಾಗಬೇಕು ಅಂದುಕೊಂಡಳು. ಸ್ವಾತಿ ಸರಳಳ ಮನೆಯಿಂದ ನೇರವಾಗಿ ತವರ ಮನೆಗೆ ಬರುತ್ತಾಳೆ. ಅಪ್ಪ ಅಮ್ಮನ ಬಳಿ ಹೋಗಿ ನಾನು ಇಷ್ಟು ದಿನ ರಿಚ್ಚಾಗಿ ಬದುಕಬೇಕು ಅಂತ ಅಂದುಕೊಂಡೆ. ಆದರೆ ಹ್ಯಾಪಿಯಾಗಿ ಬದುಕಲು ಏನು ಬೇಕು ಅಂತ ಈಗ ತಿಳಿದುಕೊಂಡೆ. ಇಷ್ಟು ದಿನ ನನ್ನ ಮೂರ್ಖತನದಿಂದ ನಿಮ್ಮನ್ನು ತುಂಬ ನೋಯಿಸಿಬಿಟ್ಟೆ. ನನ್ನನ್ನು ಕ್ಷಮಿಸಿ ಎಂದು ಅಪ್ಪ ಅಮ್ಮನ ಬಳಿ ಕ್ಷಮಾಪಣೆಯನ್ನು ಕೇಳಿ ಅತ್ತೆಯ ಮನೆಗೆ ಹೋಗುತ್ತಾಳೆ. ಅತ್ತೆ ಮಾವನವರ ಬಳಿ ಕ್ಷಮಾಪಣೆಯನ್ನು ಕೇಳಿ ಕಿರಣ್ಗೆ ಸ್ವಾರಿ ಕೀಳಲು ರೂಮಿಗೆ ಬರುತ್ತಾಳೆ. ಕಿರಣ್ ಹೊರಗಡೆ ಹೋಗಲು ರೆಡಿಯಾಗುತ್ತಿರುತ್ತಾನೆ. ಅವನನ್ನು ಹಿಂದೆಯಿಂದ ಹಪ್ಪಿಕೊಂಡು ಮುಕ್ತ ಮನಸ್ಸಿನಿಂದ ನನ್ನನ್ನು ಕ್ಷಮಿಸಿ ಎಂದಳು. ಕಿರಣ್ ಸ್ವಾತಿಯ ಪಶ್ಚಾತ್ತಾಪವನ್ನು ನೋಡಿ ಅವಳನ್ನು ಸನಿಹಕ್ಕೆ ಎಳೆದುಕೊಂಡು ನಾವು ಒಬ್ಬರಿನೊಬ್ಬರು ಅರ್ಥ ಮಾಡಿಕೊಂಡಿದ್ದರೆ ಈ 4 ವರ್ಷ ಎಷ್ಟು ಸಂತೋಷದಿಂದ ಕಳೆಯುತ್ತಿದ್ದೆವೋ ಎಂದು ಸ್ವಾತಿಯನ್ನು ಎದೆಗೆ ಹಪ್ಪಿಕೊಂಡು ಹಣೆಗೆ ಮುತ್ತಿಟ್ಟನು. 1 ವರ್ಷದ ನಂತರ ಕಿರಣ್ ಸ್ವಾತಿಗೆ ಗಂಡು ಮಗು, ದೀಪಕ್ ಸರಳಾಗಿ ಹೆಣ್ಣು ಮಗು ಆಯಿತು. ಮೊಮ್ಮಗನು ಮೊಮ್ಮಗಳು ಹುಟ್ಟಿದ ವೇಳಾ ವಿಶೇಷ ನಾರಾಯಣಪ್ಪನ ಆರೋಗ್ಯವೂ ಸರಿಹೋಯಿತು. ಈಗ ಎಲ್ಲರೂ ಸಂತೋಷದಿಂದ ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ದಾರೆ. ನಮಗೆ ಎಷ್ಟು ಇದ್ದರೆ ಅಷ್ಟರಲ್ಲಿ ನಾವು ಸಂತೋಷವಾಗಿರಬೇಕು. ಬೇರೆಯವರು ಆಡಂಬರ ಮಾಡುತ್ತಿದ್ದಾರೆಂದು ನಾವು ಆಡಂಬರಕ್ಕೆ ಹೋದರೆ ಜೀವನ ಪೂರ್ತಿ ದುಃಖದಲ್ಲಿ ಕೈ ತೊಳೆಯಬೇಕಾಗುತ್ತದೆ. ಆಸೆಗೆ ಇದ್ದಷ್ಟು ಮಾತ್ರ ನಾವು ಕಾಲು ಚಾಚಬೇಕು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಈ ಕತೆ ನೀವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.